ಗೈಸ್, ನಾನು ರೀಲ್ಸ್ ನೋಡ್ತಾ ನೋಡ್ತಾ ಎದ್ದಿದ್ದು ನೋಡ್ತಾ ಆಗೋಗಿತ್ತು 12 ಗಂಟೆ. ಊಟ ಮಾಡಿದ್ದೆ, ಬಟ್ ಸ್ಟಿಲ್ ಹೊಟ್ಟೆ ಹಸಿತಿತ್ತು. ಮನೇಲಿ ಇದ್ದಿದ್ದಿದ್ರೆ ಅಮ್ಮ ಏನಾದ್ರು ಮಾಡಿಟ್ಟಿರೋರು ಅದನ್ನೇ ಆ ತಟ್ಟೆಗೆ ಹಾಕೊಂಡು ತಿಂತಾಯಿದ್ದೆ. ಬಟ್ ಇಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಕಿಚನಿಗೆ ಬಂದು ನೋಡಿದ್ರೆ ಪಾತ್ರೆ ಎಲ್ಲ ಬಿದ್ದಿತ್ತು. ಚೆನ್ನಾಗಿ ಪಾತ್ರೆ ಎಲ್ಲ ತೊಳೆದೆ. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಕ್ಯಾರೆಟ್ ಇತ್ತು. ಕ್ಯಾರೆಟ್ ಜೊತೆಗೆ ಒಂಚೂರು ಈರುಳ್ಳಿ, ಅದಾದಮೇಲೆ ದಪ್ಪಮೆಣ್ಸಿನ್ಕಾಯಿ ಇತ್ತು. ದಪ್ಪಮೆಣ್ಸಿನ್ಕಾಯಿ ಅಲ್ಲ, ಬಜ್ಜಿ ಮೆಣ್ಸಿನ್ಕಾಯಿ ತೋರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ಸಾಂಗ್ ಹಾಕಿದ್ದೆ, ತಿಕ್ಲಿಕ್ಕಂಗೆ ಆಡ್ತಾಯಿದ್ದೀನಿ ನೋಡಿ. ಇವತ್ತು ನಾನು ಮಾಡ್ತಿದ್ದಿದ್ದು ಶಾವ್ಗೆಲಿ ಎಕ್ಸ್ಪಿರಿಮೆಂಟೇ ಅದು. ಸೊ ಇದ್ರೆ ಎಲ್ಲರೂ ಶಾವಿಗೆ ಹುರ್ಕೊಳ್ತಾರೆ, ಬಟ್ ನಾನು ಶಾವಿಗೆನ ಹುರ್ಕೊಳ್ಳಿಲ್ಲ. ಡೈರೆಕ್ಟಾಗಿ ನೀರಿಗೆ ಹಾಕ್ಬಿಟ್ಟು ಅದನ್ನೇ ಒಂಚೂರು ಎಣ್ಣೆ ಹಾಕಿದ್ದೆ. ಎಣ್ಣೆ ಹಾಕ್ಬಿಟ್ಟು ಕುದಿಸ್ಕೊಳಕ್ಕೆ ಇಟ್ಕೊಂಡೆ. ಇನ್ನೊಂದು ಸೈಡ್ರಲ್ಲಿ ನಾನು 2 ಸ್ಪೂನ್ ತುಪ್ಪ, 2 ಸ್ಪೂನ್ ಅಲ್ಲ, ಒಂದು 5-6 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಅದಾದಮೇಲೆ ನಾನೇನು ಕಟ್ ಮಾಡ್ಕೊಂಡಿದ್ದೆ ಎಲ್ಲ ತರಕಾರಿನೂ ಹಾಕಿದೆ. ಅದಾದಮೇಲೆ ಒಂಚೂರು ಉಪ್ಪು ಹಾಕಿದೆ, ಒಂಚೂರಲ್ಲ, ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಅರಿಶಿನ ಪುಡಿ, ಅದಾದಮೇಲೆ ಮೆಣಸಿನ ಪುಡಿ ಹಾಕಿದೆ. ಆಮೇಲೆ ಇನ್ನೊಂದು ಚೂರು ಉಪ್ಪು ಹಾಕಿದೆ, ಯಾಕಂದರೆ ನನಗೆ ಅಳತೆ ಗೊತ್ತಾಗಲ್ಲ ಫಸ್ಟ್ ಆಫ್ ಆಲು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಖಾರ, ಮೆಣಸಿನ್ಕಾಯಿ ಅದೇನೇನು ಹಾಕಿದ್ದೀನೋ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಸೈಡಲ್ಲಿ ತಿರುಗಿ ನೋಡಿದ್ರೆ ಕೆಚಪ್ ಇತ್ತು. ಇದು ಯಾಕೆ ಮಿಸ್ ಆಗೋದು ಅಂದ್ಬಿಟ್ಟು ಅದನ್ನು ಸೇರಿಸಿ, ಕೆಚಪ್ಪು ಸೇರಿಸಿ ಹಾಕಿ ಮಾಡಿದೆ. ಏಕೆಂದರೆ ನನಗೆ ನೂಡಲ್ಸ್ ತಿನ್ನೋದು ನಮ್ಮಮ್ಮ ಚೆನ್ನಾಗಿ ಬೈತಾರೆ. ಸೊ ಅದಕ್ಕೆ ನಾನು ನಮ್ಮಮ್ಮನ ಮೇಲೆ ಆಣೆ ಮಾಡಿದ್ದೀನಿ ನೂಡಲ್ಸ್ ತಿನ್ನಲ್ಲ ಅಂತ. ಸೊ ನೂಡಲ್ಸ್ ಬದಲು ಶಾವಿಗೆನೇ ನಾನು ಈಗ ಅದ್ರ ಬದಲು ಯೂಸ್ ಮಾಡ್ತಾಯಿದ್ದೀನಿ. ಸೊ ಶಾವಿಗೆ ಚೆನ್ನಾಗಿ ಬೆಂದಿತ್ತು. ಸೊ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಾದಮೇಲೆ ನೋಡ್ಬೋದು ನೀವು, ಅದು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಮಧ್ಯದಲ್ಲಿ ಕೆಲವು ಟೈಮ್ ಶಾವಿಗೆ ಒಂಚೂರು ಇದ್ರ ಥರ ಆಗಿಬಿಡುತ್ತೆ, ಅಂದರೆ ಕಟ್ಕೊಂಬಿಟ್ಟಿರುತ್ತೆ ಗಂಟು ಥರ. ಸೊ ಅದು ನೋಡಿಕೊಂಡು ನೀವು ಮಾಡ್ಕೊಳ್ಬೇಕು. ಅದಾದಮೇಲೆ ಏನಿಲ್ಲ, ಚೆನ್ನಾಗಿ ಒಂದು 5 ನಿಮಿಷ ಬಿಡಿ. ಅಲ್ಲಿ ನೀರೆಲ್ಲ ಇರುತ್ತಲ್ವ, ಆ ನೀರೆಲ್ಲ ಒಂಚೂರು ಡ್ರೈ ಆಗೋ ಥರ ಚೆನ್ನಾಗಿ ಶಾವಿಗೆನ ಇದು ಮಾಡ್ಕೊಳ್ಳಿ. ಅದಾದಮೇಲೆ ಏನಿಲ್ಲ, ತಟ್ಟೆಗೆ ಹಾಕ್ಕೊಂಡು ತಿನ್ನಬೇಕಿತ್ತು. ಸೊ ವೆಯ್ಟ್ ಮಾಡ್ತಾಯಿದ್ದೆ, ಹೊಟ್ಟೆ ತುಂಬ ಭಾರಿ ಹಸಿತಾಯಿತ್ತು ಅಂದ್ಬಿಟ್ಟು ನೂಡಲ್ಸ್ ಇಲ್ಲ ಅಂದರೆ ನೀವು ಇದೇ ಮಾಡ್ಬೋದು. ತಟ್ಟೆಗೆ ಹಾಕ್ಕೊಂಡು ತಿಂದೆ. ಗುಡ್ ನೈಟ್, ಬಾಯ್.